ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ನಾಗರ ಪಂಚಮಿ ವಿಶೇಷವಾಗಿ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳುವ. ಯಾವ ಉಂಡೆ ಅಂತ ಹಣ ಹಾಕಿ ಪುಟಾಣಿ ಉಂಡೆ ತಿಂಗಳಾಂಗಡ್ಲೆ ಇಟ್ಟರು ಹಾಳಾಗದಂತೆ ಕೆಡದಂತೆ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 1 ಕಪ್ನಷ್ಟು ಪುಟಾಣಿ ತೊಗೊಂಡಿದ್ದೀನಿ, 1 ಕಪ್ನಷ್ಟು ಬೆಲ್ಲ, ಏಲಕ್ಕಿ ಕುಟ್ಟಿ ಪುಡಿ ಮಾಡಿಟ್ಟಿದ್ದೀನಿ, ನೀರು ಮತ್ತು ತುಪ್ಪ ಇಷ್ಟು ಮಾತ್ರ ಬೇಕಿದ್ದಕ್ಕೆ. ಈಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆ ತೊಗೊಂಡು ಬೆಲ್ಲನ ಸಣ್ಣಗೆ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಈ ಥರ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪಾಕ ಮಾಡ್ಕೋಬೇಕು. ಈಗ ನೋಡಿರಿ, ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ. ಸಣ್ಣ ಉರಿ ಇಟ್ಟು ಬೆಲ್ಲ ಕರಗಿಸಿ ಪಾಕ ತೆಗಿಬೇಕಾದ್ರೂ ಸಣ್ಣ ಉರಿ ಇಟ್ಟು ತಕ್ಕೊಳ್ಳಿ. ಯಾಕಂದರೆ ಬೆಲ್ಲ ಕಪ್ಪಾಗೋದಿಲ್ಲ, ಇಲ್ಲಾಂದರೆ ಬೆಲ್ಲ ಕಪ್ಪಾಗಿ ಒಂಥರ ಹಣ ಕಪ್ಪಾಗಿರ್ತೈತಿ, ಚೆನ್ನಾಗಿರೋದು ತಿನ್ನಲಿಕ್ಕೆ. ನೋಡ್ರಿ, ಈಗ ಬೆಲ್ಲ ಎಲ್ಲ ಕರಗಿ ಪಾಕ ಆಗ್ತಾ ಬಂತು. ಈ ಟೈಮ್ನಲ್ಲಿ ಒಂದೇ 1 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಬೇಡಂದ್ರೆ ಅಡುಗೆಯಲ್ಲಿ ಕೂಡ ಸೇರಿಸ್ಕೋಬೋದು. 1-2 ಸ್ಪೂನಷ್ಟು ತುಪ್ಪ ಹಾಕೋದ್ರಿಂದ ಉಂಡೆ ಸೇಮಿಂಗಾಗಿ ಕಟ್ಟಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇನ್ನೇನು ಪಾಕ ಆಗ್ತಾ ಬಂತು. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೀರಿಗೆ ಹಾಕಿ ಚೆಕ್ ಮಾಡಿದರೆ ಆಯಿತು. ನೋಡ್ರಿ, ಇಲ್ಲಿ ನೀರಿಗೆ ಹಾಕಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ತಳದಲ್ಲಿ ಕೂಡಬೇಕು. ಕೂಡಿಕೆ ನಾವು ಕೈಯಲ್ಲಿ ಎತ್ತಿದರೆ ಈ ಥರ ಬರಬೇಕದು. ನೋಡಿ, ಎಳೆಯಾಗಿ ಇನ್ನೂ ಆಗಲಿಲ್ಲ, ಇದು ಆಗಬೇಕು. ಇನ್ನೂ ಸಹ ಚೂರು ಕಟ್ಟಕ್ಕಂತ ಮುರಿಯೋ ಥರ ಸೌಂಡ್ ಬರಬೇಕು. ಅಂದರೆ ಉಂಡೆ ಎಷ್ಟು ದಿನ ಇಟ್ಟರೆ ಹಾಳಾಗಿಲ್ಲ. ನೋಡಿರಿ, ಇನ್ನೊಂದು ಸಲ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ದಪ್ಪವಾಗಿ ಎಳೆಯಾಗಿ ಬರಬೇಕು. ಕೂತ್ಕೊಳ್ಬೇಕು. ಈ ಥರ ಕೂತ್ಕೊಂಡು ಆ ಪಾತ್ರೆಯಲ್ಲಿ ಹಾಕಿದಾಗ ಸೌಂಡ್ ಬರಬೇಕು, ಅದು ಟಕ್ ಅಂತ. ನೋಡಿ, ಈ ಥರ ಸೌಂಡ್ ಬರಬೇಕು, ಇಲ್ಲ ಕಟ್ ಅಂತ ಮುರಿಬೇಕು. ಅಂದರೆ ಪಾಕ ಕರೆಕ್ಟಾಗಿ ನಾವು ತೊಗೊಂಡಿವಿ ಅಂತ ಅರ್ಥ. ನೋಡಿ, ಈ ಥರ ಸೌಂಡ್ ಬರಬೇಕು. ಆಗಿದೆ. ಈಗ ತಡ ಮಾಡದೆ ಪುಟಾಣಿ ಹಾಕ್ಕೊಂಡು ಉಂಡೆ ಕಟ್ಟಬೇಕು. ನೋಡ್ರಿ, ಈಗ ತೊಗೊಂಡಂಥ ಪುಟಾಣಿನ ಹಾಕ್ಕೊಂಡು ಗ್ಯಾಸನ್ನು ಆಫ್ ಮಾಡಲಿಲ್ಲ, ಇನ್ನು ಸ್ಲಿಮ್ಮಲ್ಲೇ ಇಟ್ಟಿದ್ದೀನಿ. ಗ್ಯಾಸು ಸ್ಲಿಮ್ಮಲ್ಲಿಟ್ಟು ಕೈ ಆಡಿಸ್ತಾನೆ ಹೋಗ್ಬೇಕು. ಇದನ್ನು ಒಲೆ ಮ್ಯಾಗೆ ಕೂಡಿಸ್ಕೊಳ್ಬೇಕು ಎಲ್ಲ ನೀಟಾಗಿ. ಒಂದು ಸ್ವಲ್ಪ ಹೊತ್ತು ಬೇಗನ ಕೂಡ್ಕೊಂಡ್ಬಿಡ್ತೈತಿ. ಕಟ್ಲಿಕ್ಕೆ ಕೂಡ ತೊಂದರೆ ಇಲ್ಲ. ಒಂದು ಸ್ವಲ್ಪ ಕೈಗೆ ತುಪ್ಪನೋ ಎಣ್ಣೆನೋ ಇಲ್ಲ ನೀರು ಒದ್ದೆ ಮಾಡಿಕೊಂಡು ಬೇಗ ಬೇಗ ಸುತ್ತಾ ಇರ್ತೈತಿ. ನೋಡಿಕೊಂಡು ಹುಷಾರದಿಂದ ಉಂಡೆ ಕಟ್ಟಿದರೆ ಆಯಿತು ಈ ಟೈಮ್ನಲ್ಲಿ. ಈಗ ನೋಡಿ, ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಳೆಯಾಗಿ ಬರಬೇಕು. ಉಂಡೆ ಅಂದರೆ ಕರೆಕ್ಟಾಗಿದೆ ಅಂತ ಅರ್ಥ. ಯಾವ ಥರ ನಾವು ಸೈಜಿಗೆ ಬೇಕಾದರೂ ಕಟ್ಕೊಳ್ಬೋದು. ಈ ಥರ ಕರೆಕ್ಟಾಗಿ ಆನ ಮಾಡ್ಕೊಂಡ್ಬಿಟ್ರೆ ಸುಲಭವಾಗಿ ಕಟ್ಕೊಳ್ಬೋದು. ನೋಡಿ, ಈಗ ಆಗಿದೆ, ಇದು ರೆಡಿ ಆಗಿದೆ. ತಳಗಿಳಿಸ್ಕೊಂಡು ಉಂಡೆ ಕಟ್ಟೋದು. ನೋಡಿ, ಗ್ಯಾಸನ್ನು ಆಫ್ ಮಾಡ್ಕೊಂಡು ತಳಗಿಳಿಸ್ತಾ ಇದ್ದೀನಿ. ನೋಡಿರಿ, ಈಗ ತಳಗಿಳಿಸಿ ಆಯಿತು. ಕೈಗೆ ಸ್ವಲ್ಪ ನೀರನ್ನು ಒದ್ದೆ ಮಾಡ್ತಾಯಿದ್ದೀನಿ. ಈ ತುಪ್ಪ ಕೂಡ ಸಾಕೋಬೋದು. ಸುಡ್ತಾ ಇರ್ತದೆ. ನೋಡಿ, ಸ್ವಲ್ಪ ತೊಗೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಸುಡ್ತಾ ಇರುವಾಗಲೇ ಕಟ್ಟಬೇಕು. ಸ್ವಲ್ಪ ತುಪ್ಪನೋ ಎಣ್ಣೆನೋ ಇಲ್ಲ ಕೈ ಒದ್ದೆ ಮಾಡ್ಕೊಳ್ಬೇಕು. ನೋಡಿ, ಹಿಡಿ ಕೊಡ್ತಾ ಇಲ್ಲ, ಆದರೂ ಸಹ ಫಾಸ್ಟಲ್ಲಿ ಈ ಥರ ಕಟ್ಕೊಳ್ಬೇಕು. ನೋಡಿ, ಇಷ್ಟು ಚೆನ್ನಾಗಿ ಬಂತು ಉಂಡೆ. ಇಷ್ಟು ಚೆನ್ನಾಗಿ ಬರ್ತದೆ. ನೀವು ಎಷ್ಟು ದಿನ ಇಟ್ಟರು ಏನಾಗೋದಿಲ್ಲ, ಸುಲಭವಾಗಿ ಮಾಡ್ಕೊಳ್ಬೋದು. ನೀವು ಒಂದು ವೇಳೆ ತಳದಲ್ಲಿ ಕುತ್ಕೊಂತಂದರೆ ಇನ್ನೊಂದು ಸ್ವಲ್ಪ ಸ್ಲಿಮ್ಮಲ್ಲಿ ಉರಿಟ್ಟು ಬಿಸಿ ಮಾಡಿಕೊಂಡು ಮತ್ತು ಹೊಳ್ಳಿ ಉಂಡೆ ಕಟ್ಬೋದು. ನೋಡಿರಿ, ಎಲ್ಲವನ್ನು ಮಾಡಾಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ. ನೀವು ಪಂಚಮಿಗೆ ಮಾಡಿ ಹೇಗೆ ಬಂತ